ಯಾರನ್ನ ಅಂತ ಕೇಳಿ ಚೇಂಜು. ಸರ್ ನನ್ನ ಹತ್ರ ಇಲ್ಲ ಸರ್ ಚೇಂಜು. ಸರ್ ಒಂದು ನಿಮಿಷ, 1-2 ಸಾವಿರ ಚೇಂಜ್ ಇದ್ರೆ ಕೊಡ್ತೀರಾ? ಇಲ್ಲ ಸರ್. ಸರ್ ನಾನು ಅರ್ಜೆಂಟಾಗಿ ಹೋಗ್ಬೇಕು. ನಮ್ಮ ಅಮ್ಮನ ಬೇರೆ ಹಾಸ್ಪಿಟ್ಲಿಗೆ ಸೇರಿಸಿದಾರೆ. ಇವ್ರು ನೋಡಿದ್ರೆ ಚೇಂಜ್ ಇಲ್ಲ ಅಂತಿದ್ದಾರೆ. ಸುತ್ತಮುತ್ತ ಎಲ್ಲರನ್ನೂ ಕೇಳಿ ನೋಡಿದೆ, ಯಾರೂ ಇಲ್ಲ ಅಂತ ಇದ್ದಾರೆ. ನಿಮ್ಮ ಹತ್ರ ಇದ್ದರೆ ಒಂದು ಸ್ವಲ್ಪ ನೋಡಿ ಸರ್, ಪ್ಲೀಸ್. ಸರಿ. ಸರಿ ತಗೊಳ್ಳಿ. ಸರ್ ಇನ್ನೊಂದು 2 ಸಾವಿರ ಚೇಂಜ್ ಇದ್ದರೆ ಕೊಟ್ಬಿಡಿ ಪ್ಲೀಸ್. ಮತ್ತೆ ಹುಡ್ಕೊಂಡೋಗ್ಲಿ ನಾನು. ಇಲ್ಲ ಸರ್, ನನಗೂ ಚೇಂಜ್ ಬೇಕಲ್ವಾ, ಕೊಡಲ್ಲ ಸರ್. ಸರ್ ನಾನು ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಬೇರೆ ಹೋಗ್ಬೇಕು. ಅಲ್ಲಿ ಯಾರನ್ನ ಅಂತ ಕೇಳಿ. ನಿಮ್ಮ ಹತ್ರ ಹೆಂಗೂ ಇದೆಯಲ್ಲ ಕಾಸು, ನೀವೇ ಕೊಟ್ಬಿಡಿ ಸರ್ ಪ್ಲೀಸ್. ಏನು ನೋಟ್ ಕೊಡಿದ್ರೆ ಹೋಗ್ತವನೆ. ಇದು ಹಳೇದಾಗಿದೆ, ನಂಗೆ ಆಗ ದೊಡ್ಡ ಹೊಡೆದ ಬೇರೆದು ಕೊಡಿ. ಸ್ವಲ್ಪ ಹಳೇದಾಗಿದೆ ಅಷ್ಟೇ, ಏನಾಗಲ್ಲ ತಗೊಳ್ಳಿ. ಇಲ್ಲ ಸರ್, ಇದು ಯಾಕೋ ಕೋಟ ನೋಡ್ ಅನಿಸಿದೆ, ನಂಗೆ ಬೇರೆ ಕೊಟ್ಬಿಡಿ. ಏನಂತ ಮಾತಾಡ್ತಾಯಿದ್ದೀರಾ? ಸ್ವಲ್ಪ ಹಳೇದಾಗಿದೆ ಅಷ್ಟೇ, ಅಷ್ಟು ಮಾತ್ರಕ್ಕೆ ಕೊಟ್ಟು ನೋಟ್ ಅಂದ್ಬಿಡ್ತೀರಾ? ಈಗ ತಾನು ಅವ್ರ ಹತ್ರ ತಗೊಂಡಿದ್ದು. ಸರ್ ಅದು ನೀವು ನನ್ನೇ ಕೇಳ್ತಾ ಇದ್ರೆ ಅವ್ನು ಕೇಳಬೇಕಲ್ಲ ನೀವು. ನಂಗೆ ಅದೆಲ್ಲ ಬೇಡ, ನೀವು ಬೇರೆ ನೋಡ್ಕೊಡಿ. ಏನು ಸರ್ ಇದು, ಏನೇನು ಹೇಳ್ತಾ ಇದ್ದಾರೆ? ಇದು ನಿಜವಾಗ್ಲೂ ಕೊಟ್ಟೋ ನೋಟ ಹೆಂಗೆ? ಏನು ಸರ್, ಅಯ್ಯೋ ಪಾಪನ್ ಚೇಂಜ್ ಕೊಟ್ರೆ ನನ್ನ ದುಡ್ಡನ್ನೇ ಕೊಟ್ಟೋ ನೋಟ್ ಅಂತಿರಲ್ಲ. ಓ, ಈ ವ್ಯವಹಾರಕ್ಕೂ ಸರಿ ಕಾಣಿಸಿಲ್ಲ. ನಾನು ದುಡ್ಡು ನಂಗೆ ವಾಪಸ್ ಕೊಡಿ. ಚೇಂಜು ಬೇಡ, ಏನು ಬೇಡ. ಸರ್ ನೀವು ಎಷ್ಟು ಬೇಕೋ ಅಷ್ಟು ಕಿತ್ತಾಡ್ಕೊಂಡ್ರಿ. ಮೊದಲು ನನ್ನ ಕಾಸು ನಂಗೆ ಕೊಟ್ಬಿಟ್ರೆ ನಾನು ಹೋಗ್ತೀನಿ. ಇದು ಯಾವುದು ಬೆಳಿಗ್ಗೆ ಗಿರಾಕಿತ್ತು. ಇದು ನನಗೆ ಆಗಬೇಕಾಗಿರೋದೆ. ಏನೋ ಅಯ್ಯೋ ಪಾಪನ್ ಚೇಂಜ್ ಕೊಟ್ರೆ ನನ್ನ ದುಡ್ಡನ್ನೇ ಕೊಟ್ಟೋ ನೋಟ್ ಅಂತಿರಲ್ಲ. ನನಗೆ ಬೇಡ, ನನ್ನ ದುಡ್ಡು ನನಗೆ ವಾಪಸ್ ಕೊಡಿ. ತಗೊಳ್ಳಿ ನಿಮ್ಮ ದುಡ್ಡನ್ನ. ಇಂದ ಇದರಲ್ಲಿ 500 ರೂಪಾಯಿನ ಖರ್ಚು ಮಾಡ್ಕೊಂಡಿದ್ದೀನಿ. ಅದೇನೋ ಫೀಸ್ ಕಟ್ಟಬೇಕು ಅಂದಲ್ಲ, ಆ 3,000 ಕಟ್ಟು. ಇನ್ನು 500 ರೂಪಾಯಿ ನಿಂಗೆ ಖರ್ಚಿಗೆ ಇಟ್ಕೋ. ಅಣ್ಣ, ಅವನ ಹತ್ರ ಇನ್ನೂ ಸ್ವಲ್ಪ ದುಡ್ಡಿತ್ತು. ಇನ್ನೂ 1-2 ಸಾವಿರ ದೇಕ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಆಸೆ ಇರಬೇಕು, ದುರಾಸೆ ಅಲ್ಲ. ಅವನ ಹತ್ರ ಇರೋ ಎಲ್ಲ ಅಮೌಂಟು ನಾವೇನ ದೇಪಿ ಇದ್ರೆ ಇಷ್ಟೊತ್ತಿಗೆ ಪೊಲೀಸರು ನಮ್ಮ ಮನೆ ಮುಂದೆ ಇರ್ತಾ ಇದ್ರು. ಅರ್ಥ ಆಗಿಲ್ಲಲ್ಲ? ಸರಿ ಸರಿಯಾಗಿ ಕೇಳಿಸ್ಕೊ. ಒಬ್ಬ ಮನುಷ್ಯ ಅವನ ಹತ್ರ 10,000 ಇದೆ. ಅವನು ಈ ಊರಿಂದ ಇನ್ನೊಂದೂರಿಗೆ ಹೋಗ್ಬೇಕು. ಅವನು ಗೊತ್ತು ಹೋಗೋ ದಾರಿಲಿ ನನ್ನ ಅಮೌಂಟ್ನ ಯಾರೋ ದೇಪ್ಬಿಡ್ತಾರೆ ಅಂತ. ಅದಕ್ಕವನು ಆ 10,000 4 ಭಾಗ ಮಾಡಿ 4 ಜೇಬಲ್ಲಿ ಇಟ್ಕೊತಾನೆ. ಹೋಗೋ ದಾರಿಲಿ ಯಾರಾದರೂ ನಾನು ಮೋಸ ಮಾಡಿ ಒಂದು ಜೇಬಲ್ಲಿರೋ 2,000 ದೇಪ್ಬಿಟ್ರೆ ಉಳಿದಿರೋ 8,000ನಾದರೂ ಉಳಿಸ್ಕೋಣ ಅಂತ ಥಿಂಕ್ ಮಾಡ್ತಾನೆ. ಅಂದರೆ ಅವನಿಗೆ 2,000 ಹೋದ್ರೂ ಅವ್ನಿಗೇನೂ ಲಾಸ್ ಆಗಲ್ಲ. ಯಾಕಂದರೆ ಅವನು ಮೆಂಟಲಿ ಫಿಕ್ಸ್ ಆಗಿರ್ತಾನೆ. ಅದೇ ನಾವು ಅವನ ಹತ್ರ ಇರೋ ಎಲ್ಲ 10,000 ದೇಪ್ಬಿಟ್ರೆ ಅವನು ನೆಕ್ಸ್ಟ್ ಮಿನಿಟ್ ಗಾಬರಿಯಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾನೆ. ಆ ತಲೆನೋಗ್ಲೆಲ್ಲ ಬೇಕಾ ನಮಗೆ? ನಾವು ಆ ಮೆಂಟಾಲಿಟಿನ ಎನ್ಕ್ಯಾಶ್ ಮಾಡ್ಕೊಬೇಕು ಅಷ್ಟೆ. ಅಣ್ಣ, ದುಡ್ಡು ಮಾಡೋದು ಅಷ್ಟೊಂದು ಈಸಿನಾ? ನೋಡು, ಈ ಸಮಾಜದಲ್ಲಿ ದುಡ್ಡು ಮಾಡೋದು ತುಂಬ ಈಸಿ.
ದುಡ್ಡು ಮಾಡೋಕ್ಕೆ 1000 ದಾರಿ ಇದೆ. ಅದೇ ನಿಯತ್ತ ಸಂಪಾದನೆ ಮಾಡ್ಬೇಕಂದ್ರೇ ಕಷ್ಟ. ಇದು ನಿಂಗೆಲ್ಲ ಅರ್ಥ ಆಗಲ್ಲ. ಹೋಗಿ ಮಲ್ಕೋ. ಇಂದ ಅರೆ ಮೊನ್ನೆ ಅಮೌಂಟ್ ದೇಪಿದ್ದು ಇವ್ರ ಹತ್ರ ಅಂತಾನೆ. ಮಗನೇ ತಮಾಷೆ ಮಾಡ್ತಾ ಇದೆಯಾ? 2 ದಿನದಿಂದನೇ ಅಮೌಂಟ್ ಕೊಡ್ತೀನಿ ಅಂದೆ, ಇದುವರೆಗೂ 1 ರೂಪಾಯಿ ಇಲ್ಲ. ಅದು ಅಲ್ಲದೆ ಕೈಗೆ ಸಿಗ್ದಿರಾನೆ ಓಡಾಡ್ತಾ ಇದೆಯಾ? ಈ ಬುಲ್ಲೆಟ್ ಅಪ್ಪುಗನ್ನೇ ಮೋಸ ಮಾಡಬೇಕು ಅಂದ್ಕೊಂಡಿದ್ಯಾ? ಏಯ್, ಇದೇ ಕೊನೆ ವಾರ್ನಿಂಗ್ ನಿನಗೆ. 2 ದಿನದೊಳಗಡೆ ಅಮೌಂಟ್ ಬಡ್ಡಿ ಸಮೇತ ಕೊಡಲಿಲ್ಲ ಅಂದರೆ ಅನಾಥವಾಗಿ ಹೋಗ್ಬಿಡ್ತೀಯ ಮಗನೇ. ಬನ್ರೋ. ಸರ್ ಸರ್ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ಆ್ಯಕ್ಚುಲಿ ಈ ನಿಮ್ಮ ಪರಿಸ್ಥಿತಿಗೆ ನಾನೇ ಕಾರಣ. ಆವತ್ತು ನಾನು ನಿಮ್ಗೆ ಮೋಸ ಮಾಡಲಿಲ್ಲ ಅಂದಿದ್ರೆ ನಿಮ್ಗೆ ಈ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅರೆ, ನಾನೇ ಮೋಸ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದೀನಿ, ಕೋಪನೇ ಮಾಡ್ಕೊತ ಇಲ್ಲ. ಅಟ್ಲೀಸ್ಟ್ ನನ್ನ ಬೈಬೇಕಂತನೂ ಅನಿಸ್ತಾ ಇಲ್ಲ. ಕೋಪನ ನಿನ್ನ ಮೇಲೆ ನಾನ್ಯಾಕೆ ಕೋಪ ಮಾಡ್ಕೊಳ್ಳಿ? ತಪ್ಪು ನಿಂದಲ್ಲ, ತಪ್ಪೆಲ್ಲ ನಂದೆ. ನಿನ್ನಂಥವ್ರು ಇರ್ತಾರಂತ ಗೊತ್ತಿದ್ದು ಮೋಸ ಹೋಗಿದ್ದು ನನ್ನ ಮೊದಲನೇ ತಪ್ಪು. ಎಲ್ಲರೂ ನನ್ನಂಗೆ ಇರ್ತಾರನ್ನೋ ಭ್ರಮೇಲಿದ್ದಿದ್ದು ನನ್ನ 2ನೇ ತಪ್ಪು. ಅಂಥದ್ರಲ್ಲಿ ನಿನ್ನ ಮೇಲೆ ಕೋಪ ಮಾಡಿಕೊಂಡ್ರೆ ನನಗೇನು ಬರುತ್ತೆ? ಸರ್, ನಾನು ಅದು ಯಾಕೆ ಹಂಗೆ ಮಾಡಿದೆ ಅಂದರೆ, ನಿನ್ನ ಕಾರಣಗಳು ನಿಂಗಿರ್ತವೆ, ಅದು ನನಗೆ ಹೇಳೋ ಅವಶ್ಯಕತೆ ಇಲ್ಲ. ಆದರೆ ಒಂದು ವಿಷಯ ಹೇಳ್ತೀನಿ, ನೀವು ಒಬ್ಬ ವ್ಯಕ್ತಿನ ಈಸಿಯಾಗಿ ಮೋಸ ಮಾಡಿ ಅವ್ರ ಹತ್ರ ಇರೋ ಹಣನ ದೋಚ್ಕೊಂಡು ಹೋಗ್ಬಿಡ್ತೀರ. ಆದರೆ ಆ ವ್ಯಕ್ತಿ ಆ ಹಣನ ಯಾವ ಕಷ್ಟಕ್ಕೋಸ್ಕರ ಇಟ್ಕೊಂಡಿರ್ತಾನೋ ಯಾರಿಗೆ ಗೊತ್ತು? ಅದ್ರ ಬಗ್ಗೆ ಒಂದು ಕ್ಷಣನೂ ಯೋಚನೆ ಮಾಡಲ್ಲ ಅಲ್ಲ? ಈ ಸಮಾಜದಲ್ಲಿ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಮಾಡ್ತಾನೆ ಇರ್ತಾರೆ. ನಾವೇ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ. ಈ ಸಮಾಜದಲ್ಲಿ ಮೋಸ ಹೋಗೋರು ಇರೋವರೆಗೂ ಮೋಸ ಮಾಡೋರು ಮಾಡ್ತಾನೆ ಇರ್ತಾರೆ. ನಾವೇ ಸ್ವಲ್ಪ ಹುಷಾರಾಗಿರ್ಬೇಕಷ್ಟೆ.